Congrats, sir. ಹಲವಾರು ವಿಶೇಷತೆಗಳನ್ನು ಹೊಂದಿರುವಂತ ಲವ್ ಯು ರಚು ಸಿನಿಮಾದ ಹಾಡುಗಳು ಅವರ ಒಂದು ದೊಡ್ಡ ಮನಸ್ಸು ಇವತ್ತಿಗೂ ನಮ್ಮೆಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೀವಿ. ಮೊದಲನೇದಾಗಿ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಹಲವಾರು ವಿಷಯಗಳಿದೆ ಅಂತ ಹೇಳ್ಬೋದು. ಅಂಡ್ ವಿ ಪ್ರೌಡ್ಲಿ ಸೇ ದಟ್ ಈ ಒಂದು ವಿಶೇಷ ಕಾರ್ಯಕ್ರಮ ಪ್ರೌಡ್ಲಿ ಪ್ರೆಸೆಂಟೆಡ್ ಬೈ KLM Fashion Mall, even by Shreyas Media partner, My Movie Bazaar, music on Anand Audios. And ಶಶಾಂಕ್ ಅವ್ರಿಗೆ ಶಂಕರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ನಾನು ಮುಂಚೆ ಗುರು ಸರ್ ಡೈರೆಕ್ಷನ್ ಅಲ್ಲಿ ಸಾಂಗ್ಗಳು ಬರೆದಿದ್ದೀನಿ. ಮುಂಚೆ ಅಪ್ಪು ಸರ್ ಒಂದು ಸಾಂಗ್ ಆಡಿದ್ರು, ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ಸಾಂಗ್, ಅದು ತುಂಬಾ ಚೆನ್ನಾಗಿ ರೀಚ್ ಆಗಿತ್ತು. ಫಸ್ಟ್ ಟೈಮ್ ಒಂದು ಮೆಲೋಡಿ ಸಾಂಗ್ ಬರ್ದಿರೋದು ಗುರು ಸರ್. ಇದು ಲಾಸ್ಟ್ ಸಿಚುವೇಶನ್ ಅಲ್ಲಿ ಆಕ್ಚುಲಿ ಸಾಂಗ್ ಬರ್ಸಿದ್ದು ನನ್ನ ಹತ್ರ. ಸಾಂಗ್ ಅಲ್ಲಿ ಆಲ್ರೆಡಿ ವಿಡಿಯೋ ಶೂಟ್ ಮಾಡಿದ್ರು ಸರ್. ಒಂದು ಸಾಂಗ್ ಬರೆಯೋದಕ್ಕೆ ಹೇಳಿದ್ರು. ಒಂದು ಬ್ಯೂಟಿಫುಲ್ ಟ್ರ್ಯಾಕ್ನ ಮಣಿ ಸರ್ ಕೊಟ್ಟರು. ಆ ಟೈಮಲ್ಲಿ ಲಿರಿಕ್ ಬರೆದು ತುಂಬ ವರ್ಷಗಳು ಬರ್ಸೋದ್ರು ಸರ್ ಹೇಳಿ ಆಲ್ರೆಡಿ ಗುರು ಸರ್ ಹತ್ರ ಲಿರಿಕ್ ಬರೆಯೋದು ಅಂತಂದ್ರೆ ಹೇಗೆ ಅಂದ್ರೆ ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ ಅವ್ರು. ಈ ಥರದ್ದೊಂದು ಕಾನ್ಸೆಪ್ಟ್, ಈ ಥರದ್ದೊಂದು ಕಂಟೆಂಟೇ ಬರಬೇಕು ಲಿರಿಕಲ್ಲಿ ಅಂತ. ಆ ಲಿರಿಕ್ ಬರೋವರೆಗೂ ನಮ್ಮ ಹತ್ರ ಬರೆಸ್ತಾನೆ ಇರ್ತಾರೆ. ನನಗೆ ತುಂಬಾ ಖುಷಿ ಕೊಟ್ಟಿದೆ ಈ ಥರ ಲಿರಿಕ್ ಬರೋದಕ್ಕೆ. ಈಗ ಆಲ್ರೆಡಿ ತುಂಬ ಚೆನ್ನಾಗಿ ಹೋಗಿದೆ, ಎಲ್ಲ ಕಡೆ ರೆಸ್ಪಾನ್ಸ್ ಬಂದಿದೆ. ಎಲ್ರಿಗೂ ಧನ್ಯವಾದ. ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ಗುರು ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಒಂದು ಜಿ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಸಿನಿಮಾ ತರಬೇತಿ ಶಾಲೆ. ಅಂದರೆ ತರಬೇತಿ ಪಡ್ಕೊಂಡು ಚಿತ್ರರಂಗಕ್ಕೆ ಬಂದು ಸ್ವಲ್ಪ ಗಟ್ಟಿಯಾಗಿ ನೆಲೆಯೂರೋಕ್ಕೆ ಸಹಾಯ ಮಾಡ್ತಿದ್ದಾರೆ ಹೊಸಬರಿಗೆ. ಅದರೊಟ್ಟಿಗೆ ಅವರು ಒಬ್ಬ ನಿರ್ದೇಶಕರಾಗಿ ಅವರ ಸಂಸ್ಥೆಯಿಂದ ಸಾಕಷ್ಟು ಹೊಸ ನಿರ್ದೇಶಕರುಗಳಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಸ್ವತಃ ತಾವೇ ನಿರ್ದೇಶನ ಮಾಡ್ಬೋದಾಗಿತ್ತು, ಆದರೆ ಈ ಸಿನಿಮಾದಿಂದ ಶಂಕರ್ ಅವರಿಗೆ, ಪೆಂಟಗನ್ನಲ್ಲಿ ಅವರನ್ನು ಹೊರತುಪಡಿಸಿ ಇನ್ನೂ 4 ಜನಕ್ಕೆ, ಅದಕ್ಕಿಂತ ಹಿಂದೆ ಜೆಂಟಲ್ಮನ್ ಸಿನಿಮಾದಲ್ಲಿ ಜಡೇಶ್ ಅವರಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇನ್ನು ಮುಂದಕ್ಕೆ ಸಾಕಷ್ಟು ಪ್ಲಾನ್ಗಳಿದೆ. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಪುಟ್ಟ ಪಾತ್ರವನ್ನು ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದೀನಿ. ಆ್ಯಕ್ಟಿಂಗ್ ಬಿಟ್ಬಿಟ್ಟಿದ್ದೆ ಒಂದು 7-8 ವರ್ಷ. ನಾನು ನಿರ್ದೇಶನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಆ್ಯಕ್ಟ್ 1978 ಆದ ನಂತರ ನಾನು ಆ್ಯಕ್ಟ್ ಮಾಡಿದ ಮೊದಲನೇ ಸಿನಿಮಾ ಲವ್ ಯು ರಚ್ಚು. ಆ ಟ್ರೈಲರ್ ನೋಡಿದ ದಿನವೇ ಸರ್ ಹೇಳಿದರು ನಮ್ಮ ಲವ್ ಯು ರಚ್ಚುನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಆ ಅವಕಾಶಕ್ಕಾಗಿ ಋಣಿಯಾಗಿರ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇದು ಹ್ಯಾಟ್ರಿಕ್ ಆ್ಯಕ್ಚುಲಿ. ಈಗ ಮತ್ತೊಂದು ಸೊ ಇದು ಬರೀಬೇಕಾದ್ರೆ ಹಿ ವಾಸ್ ವೆರಿ ಸ್ಪೆಷಲ್. ಈ ಸಾಂಗ್ ಸ್ಟಾರ್ಟಿಂಗಲ್ಲೇ ನನಗೆ ಸ್ಪೆಷಲ್. ಸೊ ಫ್ರಮ್ ದ ಸ್ಕ್ರಾಚ್ ಸ್ಪೆಷಲ್ ಆಗಿರೋದ್ರಿಂದ ಕಂಪ್ಲೀಟ್ ಆದ್ಮೇಲೂ ಕೂಡ ಅಷ್ಟೇ ಸ್ಪೆಷಲ್ ಆಗಿದೆ ಅಂತ ನನ್ನ ಅನುಭವ. ಆ್ಯಂಡ್ ಅಜಯ್ ಸರ್ದು ಕೃಷ್ಣನ್ ಲವ್ ಸ್ಟೋರಿ ರಿಲೀಸ್ ಆದಾಗ ನಾನು ಇನ್ನೂ ಕಾಲೇಜ್, ಅವಾಗ ಸಾಗರ್ ಥಿಯೇಟರ್ ಮುಂದೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ನಾನು ಅದು ಪೋಸ್ಟರ್ ನೋಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಅವ್ರಿಗೆ ಸಾಂಗ್ ಬರೆಯೋದು ಇಟ್ ಫೀಲ್ಸ್ ಅಗೇನ್ ಸ್ಪೆಷಲ್. ಸೊ ಟು ಮಚ್ ಆಫ್ ಸ್ಪೆಷಲ್ ಇನ್ ಒನ್ ಸಾಂಗ್. ಓಕೆ, ಲವ್ಲಿ. ಸೊ ಅಂದ್ರೆ ಅನ್ಕೊಂಡಿದ್ರಾ ನೀವು, ಐ ಮೀನ್ ಫಸ್ಟ್ ಸೆಕೆಂಡ್ ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ಟು ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು. ಸೊ ಈ ಹಾಡಿನ ಎಷ್ಟು ಗಮನ ಇಟ್ಟು ಬರುತ್ತೆ? ಗಮನಕ್ಕಿಂತ ಇಷ್ಟಪಟ್ಟು ಬರೆಯೋದು ನನಗೆ ಅದು ಆಟೋಮೆಟಿಕಲಿ ಗಮನ ಕಡೆಗೆ ತಳ್ಳುತ್ತೆ. ತೀರಾ ಕಾನ್ಶಿಯಸ್ ಆಗಿ ಬರೆದ್ರೆ ಬುದ್ಧಿವಂತಿಕೆ ಮಾತ್ರ. ಸೊ ಇಲ್ಲಿಂದ ಇಟ್ ಶುಡ್ ಕಮ್ ಫ್ರಮ್ ಹಾರ್ಟ್. ಸೊ ದಟ್ಸ್ ಹೌ ಐ ಫೀಲ್. ಲವ್ಲಿ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಆಯಿತು ನೋಡಿದಾಗ ಹಾಡುಗಳನ್ನ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಒಂದು ಕೂತ್ಕೊಂಡು ಒಂದು ಫ್ಯಾಮಿಲಿ ನೋಡೋಂಥ ಒಂದು ಫೀಲ್ ಬಂತು ಈ ಸಿನಿಮಾದಲ್ಲಿ. ಯಾಕೆಂದರೆ ಇವತ್ತಿನ ಸಾಂಗಲ್ಲಿ ಮೆಲೋಡಿ ಸಾಂಗ್ಗಳು ತುಂಬ ಕಡಿಮೆ ಆಗ್ತಾ ಇದೆ. ಇದು ಮುದ್ದು ಸಾಂಗು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ಆಮೇಲೆ ಜೋಡಿದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗುರುದೇಶ್ ಪಾಂಡೆ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವ್ರು ಬೇರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಒಳ್ಳೆ ಸಿನಿಮಾ ಮಾಡಲಿ. ಅಜಯ್ ರಾವ್ ಅವರು ತುಂಬ ಚೆನ್ನಾಗಿ ಕಾಣ್ತಾರೆ. ರಚ್ಚು, ನಮ್ಮನೆ ಹುಡುಗಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಸಿನಿಮಾಗಳು ಯಾವಾಗ ಮಾಡ್ತಾ ಇರಬೇಕು, ಒಳ್ಳೆ ಪ್ರೇಕ್ಷಕರಿಗೆ ನಾವು ಒಳ್ಳೆ ಸಿನಿಮಾ ಕೊಡಬೇಕು ಅಷ್ಟೇ. ಯಾಕೆಂದರೆ ಅವ್ರು ನೂರಾರು ನೋವುಗಳನ್ನ ಮರ್ತ್ಬಿಟ್ಟು ನಮ್ಮ ಸಿನಿಮಾ ನೋಡ ಬಂದಾಗ ಅವ್ರಿಗೆ ನಾವು ಖುಷಿ ಕೊಡಬೇಕು. ಆ ಖುಷಿ ಇದ್ರೆ ಕಾಣ್ತಾ ಇದೆ. ಆ ಸಿನಿಮಾ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಅಂತ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಈ ಪಿಕ್ಚರ್ ಕೂಡ ಆಲ್ ದಿ ಬೆಸ್ಟ್.
ಪಿಕ್ಚರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸಾಂಗ್ ನಿಮ್ಗೆ ಗೊತ್ತಿರಾಗ ಆಲ್ರೆಡಿ ಒಂದು ಹಿಟ್ ಆಗಿದೆ. ಈ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆಯದಾಗಿ ಆಗುತ್ತೆ. ಸರ್ ಮತ್ತೆ ಅವ್ರಿಗೆ ಬೊಕ್ಕೆ ಕೊಡೋದ್ರ ಮೂಲಕ ಧನ್ಯವಾದಗಳನ್ನ ತಿಳಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Background was very good, your hair was very good, colorful, and I want to wish you people all the best. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಪಿಕ್ಚರ್ ಸಿಕ್ಕಿರೋದು. ಈ ಸಿನಿಮಾದು ಗೊತ್ತಿರ್ತೀನಿ, ಅಜಯ್ ರಾವ್ ಅವ್ರದ್ದು ಆಗಲಿ ಇಲ್ಲ ರಚಿತಾರಾಮ್ ಅವ್ರದ್ದಾಗಲಿ, ನೀವು ಯಾವುದೇ ಪಿಕ್ಚರ್ ತಗೊಳ್ಳಿ ಮ್ಯೂಸಿಕಲ್ ಹಿಟ್. ಸೊ ಆ ಕಾಂಬಿನೇಷನ್ ನೋಡಿದಾಗ ಜೆಂಟಲ್ಮ್ಯಾನ್ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಸೊ ನೀವು ನೋಡಿದ್ರೆ ಟೋಟಲ್ ಮ್ಯೂಸಿಕಲ್ ಫಿಲಿಮ್ 100% ಮ್ಯೂಸಿಕ್ ಫ್ಲಾಪ್ ಆಗೋ ಚಾನ್ಸೇ ಇಲ್ಲ ಅಂತ ಫಸ್ಟಿಂದಾನೇ ಗ್ಯಾರಂಟಿ ಇತ್ತು. ಆಮೇಲೆ ನೀವು ನೋಡಿದ್ರೆ ಡಿಸೈನ್ಸು ಬಿಟ್ಟಿದ್ದು ಫಸ್ಟ್ ಲುಕ್ಕು ನಿಮ್ಗೊಂದು ತುಂಬ ಅಟ್ರಾಕ್ಟ್ ಆಗುತ್ತೆ. ಆಮೇಲೆ ನಾವು ನೋಡುತ್ತಾರಿಂದಲೇ ಮರಳಿ ಮನಸ್ಸಾಗಿ ಥರನೇ ಒಂದು ಸ್ಲೋ ಕಿಕ್. ಸ್ಟಾರ್ಟಿಂಗ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು, ಬಟ್ 4 ಸಲ 5 ಸಲ ನೀವು ಕೇಳಿದಾಗ ಅದು ಆಟೋಮೆಟಿಕ್ ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ ಇದು 2ನೇ ಸಾಂಗು ಮುತ್ತು ಸಾಂಗ್ ಬಂದು ಸಿದ್ ಶ್ರೀರಾಮ್ ಅವ್ರು ಆಡಿದ್ದಾರೆ. ಅವರು ಕನ್ನಡದಲ್ಲಿ ಒರಿಜಿನಲ್ ಆಗಿ ಆಡಿರೋದೇ 3 ಸಾಂಗು. ನಾವು ಲಕ್ಕಿ 3ನೇ ಸಾಂಗು ನಮಗೆ ಬಂದಿದೆ. ಆ್ಯಂಡ್ ಇದಕ್ಕೊಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಅಜಯ್ ಅವರು ಕಿರಿಯೋಗ್ರಾಫ್ ಮಾಡಿದ್ದಾರೆ ಈ ಸಾಂಗ್ನ. ಸೊ ನೀವು ನೋಡ್ಬೋದು ಎಷ್ಟು ಮುದ್ದಾಗಿ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇದು 100% ಮ್ಯೂಸಿಕಲ್ಲಿ ಹಿಟ್ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಆಲ್ರೆಡಿ ಸಾಂಗ್ ನೋಡಿದ್ದೀರಾ, ಕೇಳಿದ್ದೀರಾ, ನಿಮಗೂ ಅನಿಸಿರುತ್ತೆ. ಸೊ ಆಲ್ ದಿ ಬೆಸ್ಟ್ ಇಡೀ. ಆಲ್ರೆಡಿ ಬಹಳ ರೀಚ್ ಆಗಿದೆ. ಮಣಿಕಾಂತ್ ಕದ್ರಿ ಅವರ ಮ್ಯೂಸಿಕ್ Correct. ಡೆಫಿನೆಟ್ಲಿ ಚೆನ್ನಾಗಿದೆ. ಆಲ್ರೈಟ್ ಸರ್, ದಿಸ್ ಹೋಲ್ ಲವ್ ಯು ರಚ್ಚು ಜರ್ನಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ನಾನು ಕೂಡ ಜೊತೆಲಿ ಇದ್ದೀನಿ ಆ್ಯಕ್ಚುಲಿ. ಯಾಕಂದರೆ ಸೊ ರಚಿತಾ ಅವರ ಏನೇನು ಡೇಟ್ಸ್ ಆಗಿರ್ಬೋದು ಎಲ್ಲ ನಾನೇ ನೋಡ್ಕೊಳ್ತಿರೋದ್ರಿಂದ ಸೊ ಹಾಗಾಗಿ ಗುರೂಜಿ ಅವ್ರ ಒಡನಾಟ ನಮ್ಗೆ ಚೆನ್ನಾಗಿ ಗೊತ್ತಾಯಿತು. ಕಮಿಂಗ್ ಬ್ಯಾಕ್ ಟು ದ ಸಾಂಗ್, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಹಾಡು ನಾನು ಸ್ಕ್ರಾಚ್ ಟ್ಯೂನಿಂದನೇ ಕೇಳಿಸಿದ್ರು ಗುರೂಜಿ. ಸೊ ಆ ಸ್ಕ್ರಾಚ್ ಟ್ಯೂನಿಂದ ಹೇಗಾಗುತ್ತೆ, ಯಾವ ರೀತಿ ಮೂಡ್ ಬರುತ್ತೆ, ವಿಜುವಲ್ಸ್ ಹೇಗಿರುತ್ತೆ. ಆ್ಯಂಡ್ ಅಜಯ್ ರಾವ್ ಸರ್ ಅವರ ಸಿನಿಮಾ ಹಾಡುಗಳಂತಂದ್ರೆ ಯಾವಾಗಲೂ ಸೂಪರ್ ಹಿಟ್. ಫಾಲೋಯಿಂಗ್ ಫ್ರಮ್ ಕೃಷ್ಣನ್ ಲವ್ ಸ್ಟೋರಿಯಿಂದ ತಗೊಂಡಾಗಲೂ ಕೂಡ. ಆ್ಯಂಡ್ ಅವರೇ ಕೊರಿಯೋಗ್ರಾಫ್ ಮಾಡಿರೋದು. ವೆರಿ ಅನ್ಯೂಶುವಲ್ ಪೇರ್, ಬಟ್ ಸ್ಟಿಲ್ ಸೋ ಮಚ್ ಬ್ಯೂಟಿನೆಸ್ ಆ್ಯಂಡ್ ಫ್ರೆಶ್ನೆಸ್ ಇದೆ ಪೇರಲ್ಲಿ. ಸೊ ಹಾಗಾಗಿ ಕುಡೋಸ್ ಟು ಯು ಆಲ್. ಆ್ಯಂಡ್ ಸಿನಿಮಾ ಕತೆ ಕೂಡ ಕೇಳಿದ್ದೀನಿ. ಸೊ ಸಿನಿಮಾ ಕತೆ ಕೂಡ ಬಹಳ ಚೆನ್ನಾಗಿದೆ. ಸೊ ಜಸ್ಟ್ ವೇಟಿಂಗ್ ಯಾವ ಥಿಯೇಟರ್ ರಿಲೀಸ್ ಆಗುತ್ತೋ. ವಿಶಿಂಗ್ ಆಲ್ ದ ಬೆಸ್ಟ್ ಟು ದ ಟೀಮ್, ಎಂಟೈರ್ ಟೀಮ್. ನೋಡಿದ್ರ ಈಗ so lovely. And for this I would like to call upon Mrs. Pratika Deshpande ಅವರಿಗೂ ಇದು ಹೀಗೆ ಇರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅದನ್ನ ತೆರೆ ಮೇಲೆ ತರೋವರೆಗೂ ಅವ್ರ ಶ್ರಮ ಇರುತ್ತೆ. ಸೊ ಐ ಥಿಂಕ್ ಈ ಹಾಡುಗಳನ್ನ ನೋಡ್ತಿದ್ದಂಗೆನೆ ಅನ್ನಿಸ್ತಿದೆ ದಿ ಬೆಸ್ಟ್ ನ ಕೊಟ್ಟಿರ್ತಾರೆ. ಸಿನಿಮಾಗೆ ನಾವೇನ್ ನಿರೀಕ್ಷೆ ಮಾಡ್ತಾ ಇದೀವಿ ಅದನ್ನ ಅಬ್ಸಲ್ಯೂಟ್ ಆಗಿ ಕೊಟ್ಟಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶಂಕರ್ ಸರ್ ಅವ್ರನ್ನ, ನಮ್ಮ ಡೈರೆಕ್ಟರ್. ದೊಡ್ಡ ಸ್ಥಾನದಲ್ಲಿದ್ದಾರೆ. ಆದರೂ ಅವರ ಜೊತೆಗಿರೋರಿಗೆ ಒಂದು ಅವಕಾಶ ಕೊಟ್ಟು ಹುಡುಗರು ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಅವರೊಂದು ಅವಕಾಶ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಏನು ವಿಷಯಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗುರು ಸರ್ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇದ್ರ ಜೊತೆಗೆ ನಾನು ಹೊಸಬ ಅನ್ನೋದನ್ನು ನಾನು ಹೊಸಬ ಆದ್ರೂ ಸಹ ನಮ್ಮ ಅಜಯ್ ಸರ್ ಆಗಿರ್ಬೋದು, ರಚಿತಾ ಮೇಡಮ್ ಆಗಿರ್ಬೋದು, ಯಾವುದನ್ನು ಹೊಸಬ ಅನ್ನೋದನ್ನು ಮರೆತು ನಮ್ಮ ಜೊತೆ ಸದಾ ಸಪೋರ್ಟಿವ್ ಆಗಿ ಬಂದು ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಸಹ ಅವರ ಒಂದು ಅನುಭವವನ್ನು ಶೇರ್ ಮಾಡಿದ್ದಾರೆ. ಆಮೇಲೆ ಆ್ಯಕ್ಚುಲಿ ಅವ್ರ ಸಪೋರ್ಟ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಅಜಯ್ ಸರ್, ಥ್ಯಾಂಕ್ ಯು ರಚು ಮೇಡಮ್. ಒಂದು ಓವರಾಲ್ ಆಗಿ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಸಿನಿಮಾಗೆ ಆ್ಯಕ್ಚುಲಿ ಈ ಸಾಂಗ್ಗೆ ಇನ್ವಿಟೇಷನ್ ಅಂತ ಹೇಳ್ತಾರೆ. ಆ ಸಾಂಗ್ ಇವತ್ತು ನಮಗೆ 2 ಸಾಂಗು ಒಂದು ದೊಡ್ಡ ಇನ್ವಿಟೇಷನ್ ಆಗಿ ನಮ್ಮ ಮಣಿಕಾಂತ್ ಕದ್ರಿ ಸರ್ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ಅನುಪಸ್ಥಿತಿಯಲ್ಲಿದ್ದಾರೆ. ಸೊ ಎಲ್ಲ ಓವರಾಲ್ ಆಗಿ ಒಂದು ಸಿನಿಮಾ ಪ್ರೇಕ್ಷಕರಿಗೆ ಏನು ಎಂಟರ್ಟೈನ್ಮೆಂಟ್ ಕೊಡಬೇಕು, ಆ ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿ ತುಂಬ ನೀಟಾಗಿ ವರ್ಕ್ ಮಾಡಿದ್ದೀವಿ. ಇದು ಓವರಾಲ್ ಆಗಿ ಒಂದು ಟೀಮ್ ವರ್ಕ್ ಅಂತ ನಾನು ಹೇಳ್ಕೊಡ್ತೀನಿ. ಅಜಯ್ ಸರ್ ತುಂಬಾ ಸಪೋರ್ಟಿವ್ ಆಗಿ ಅವರೊಂದು ಸಿನಿಮಾ ಪ್ರೇಮ ಏನು ಅನ್ನೋದನ್ನು ನಾನು ನನ್ನ ಜೊತೆಗೆ ನೋಡಿದ್ದೀನಿ.
ಅವರು ಈ ಸಿನಿಮಾಗೋಸ್ಕರ ತುಂಬಾನೇ ಪ್ರೀತಿಯಿಂದ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬೆನ್ ಕಟ್ಟಿದ್ದಾರೆ. ರಚಿತಾ ಮೇಡಮ್ ಅಷ್ಟೇ ಪ್ರತಿಯೊಂದು ಸಲನೂ ಪ್ರತಿಯೊಂದು ಹಂತದಲ್ಲೂ ಬಂದು ಅವ್ರ ಶೇರ್ನ ಅವರ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಥ್ಯಾಂಕ್ಸ್. ಗುರು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಎಲ್ಲ ರೆಡಿ, ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಇನ್ನೇನು ರಿಲೀಸ್ಗೆ ರೆಡಿ ಡೇಟ್ ಅನೌನ್ಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ಕೇಳಬೇಕಿತ್ತು, ನಮ್ಮೆಲ್ಲರಿಗೂ ಗೊತ್ತು ಆರ್ ಮೋಸ್ಟ್ ಫೇವ್ರೆಟ್ ರಚಿತಾ ಅವರು ಅಂಡ್ ಆಫ್ ಕೋರ್ಸ್ ನಮ್ಮ ಹ್ಯಾಂಡ್ಸಮ್ ಹೀರೋ ಅವರು. ಸೊ ಇವಾಗ ಇವರಿಬ್ರು ಸಿನಿಮಾಗೆ ಅಂತ ಫಿಕ್ಸ್ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಇವರಿಬ್ಬರೇ ಬೇಕು ಅಂತಾನೆ ನೀವು ಮಾಡಿರ್ತೀರ ಕತೆ. ಸೊ ಅದಾಗಿದ ತಕ್ಷಣ ಇವಾಗ ತೆರೆ ಮೇಲೆ ಇವರಿಬ್ರನ್ನ ನಾವು ಸ್ಕ್ರೀನ್ ಮೇಲೆ ನೋಡಿದಾಗಲೇ ಬಹಳಷ್ಟು ಕ್ಯೂಟ್ ಅನ್ಸ್ತಾರೆ ಇಬ್ರು. ಬಟ್ ಇವರಿಬ್ರು ಯಾವ್ದಾದ್ರು ಒಂದು ಘಟನೆ ನೀವು ಐ ಮೀನ್ ಇವ್ರು ತುಂಬಾ ಏನಾದ್ರು ತರಲೆ ಮಾಡಿದ್ದು ಆ ತರದ್ದು ಏನಾದ್ರು ಉಂಟಾ? ಸುಮಾರಿದೆ. ಅಂದ್ರೆ ಆ ಪೇರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆಕ್ಚುಲಿ ಕ್ರೆಡಿಟ್ ಶಶಾಂಕ್ ಸರ್ ಹೋಗ್ಬೋದು. ಕತೆ ಅವ್ರದ್ದು, ಕತೆ ಚೆನ್ನಾಗಿ ಅವ್ರು ಬರ್ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಶಶಾಂಕ್ ಸರ್ಗೆ. ಯಾವ್ದಾದ್ರು ಒಂದು ಘಟನೆ ಯಾವ್ದಾದ್ರು ಒಂದು ಆಫ್ಕೋರ್ಸ್ ಬೇಕು. ಇಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಕ್ಯೂಟ್ ಆಗ್ತಾರೆ. ಅದು ಬಿಡಿ, ಅದು ಕ್ಯೂಟೆಸ್ಟ್ ರೊಮ್ಯಾಂಟಿಕ್ ಅನ್ಸ್ತಿದೆ ನಮ್ಗೆ. ಅಂಡ್ ಇವರಿಬ್ರು ಏನೋ ಸ್ಕ್ರೀನ್ ಮೇಲೆ ಇದ್ದಾಗ ಮರೆಯಕ್ ಆಗದೆ ಇರುವಂತದ್ದು, ಇಲ್ಲ ಇದು ಹೇಳಬೇಕು ನಾನು ಯಾವ್ದಾದ್ರು ಒಂದು ಲಾಂಚ್ ಅಲ್ಲಿ ಅಂತ. ಇಲ್ಲ, ಆತರ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಪ್ಲಾನ್ ಆಗಿ ನಾವು ಖುಷಿಯಿಂದ ಸಿನಿಮಾ ಮಾಡಿರೋದು ಅಷ್ಟೇ. ಅವ್ರ ಸಪೋರ್ಟಿವ್ ಇಲ್ಲ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಏನು ಪೋಸ್ಟ್ ಅಂತ ಬಿಟ್ವಿ, ಅಲ್ಲಿಂದನೇ ಸಿನಿಮಾಗೆ ಒಂದು ಫ್ರೆಶ್ ಲುಕ್ ಅಂತ ಕ್ರಿಯೇಟ್ ಆಯಿತು. ತುಂಬ ಥ್ಯಾಂಕ್ಸ್ ನಿಮಗೆ. ತುಂಬ ಇಬ್ಬರು ಕಪಲ್ಸ್ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಅಂದರೆ ಫಸ್ಟ್ ಫ್ರೇಮ್ ನೀವೇ ತೆಗೆದಿದ್ದು, ಆ ಕ್ರೆಡಿಟ್ ನಿಮಗೆ ಹೋಗುತ್ತೆ. ತುಂಬ ಥ್ಯಾಂಕ್ಸ್. ಮತ್ತು ಇಡೀ ಟೀಮ್ಗೆ ಥ್ಯಾಂಕ್ ಯು ಸೊ ಮಚ್. ಮಾಡಿ ಆ ಥರದ್ದನ್ನು ಮಾಡೋಕ್ಕಾಗೋದಿಲ್ಲ, ಅದು ಒಂದು ಆಕ್ಸಿಡೆಂಟು. ನಾನು ಅದ್ರ ಬಗ್ಗೆ ತುಂಬ ಮಾತಾಡಿದ್ದೀವಿ ಮತ್ತು ನೀವು ತುಂಬ ಅದ್ರ ಬಗ್ಗೆ ಹೇಳಿದ್ದೀರಾ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ತುಂಬ ನೋವಾಗುತ್ತೆ, ಆಗಬಾರ್ದಾಗಿತ್ತು, ಯಾರಿಗೂ ಆ ಥರದ್ದೊಂದು ಸಿಚುವೇಶನ್ ಬರಬಾರ್ದಾಗಿತ್ತು. ಅದಾಯಿತು, ಆಕ್ಸಿಡೆಂಟು ಅಷ್ಟೇ. ಆದರೆ ಅದರಿಂದ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗಿದೆ ನನಗೆ. ಒಂದು 21 ಡೇಸ್ ತುಂಬ ಅಂದರೆ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿದೆ. ಒಂದು 20 ದಿನ ಆ ಬೇಲ್ ಸಿಗೋವರೆಗೂ ಆ ಒಂದು ಪೇನ್ ಮೋಸ್ಟ್ಲಿ ಯಾರಿಗೂ ಬರಬಾರ್ದು. ಆ ಟೈಮಲ್ಲೆಲ್ಲ ಮನಸ್ಸಿಗೆ ಅನಿಸುತ್ತೆ, ಏನಕ್ಕೆ ಬೇಕು ಈ ಸಿನಿಮಾ ಇಂಡಸ್ಟ್ರಿ, ಈ ಸಿನಿಮಾಗಳು ಮಾಡಬೇಕು. ಪ್ರೊಡ್ಯೂಸರ್ ಬಂದ್ಬಿಟ್ಟು ದಿನ ಬೆಳಗ್ಗೆ ಇದ್ದರೆ ಸಿನಿಮಾ ಯೂನಿಟಿಗೆ ದುಡ್ಡು ಫೀಡ್ ಮಾಡಬೇಕು, ಲಕ್ಷಗಟ್ಟಲೆ ತರಬೇಕು, ಅಲ್ಲಿಂದ ಇಲ್ಲಿಂದ ದುಡ್ಡನ್ನ ಅಡ್ಜಸ್ಟ್ ಮಾಡಬೇಕು. ಇದೆಲ್ಲ ಪ್ರಾಬ್ಲಮ್ಗಳನ್ನ ಮಧ್ಯದಲ್ಲಿ ಈ ಥರದ ಪ್ರಾಬ್ಲಮ್ಮು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ಬೇಕಾ ಅಂತ ಆ ಟೈಮಲ್ಲಿ ತುಂಬ ಅನ್ನಿಸ್ತು. ಬೇಡ, ಇದು ಸಿನಿಮಾನೇ ಬೇಡ ಅಂತ. ಅಂದರೆ ಒಬ್ಬ ಪ್ರೊಡ್ಯೂಸರ್ ದುಡ್ಡು ತಂದು ಹಾಕ್ತಾನೆ, ಸಿನಿಮಾ ಚೆನ್ನಾಗಾಗಲಿ, ಒಳ್ಳೆ ಸಿನಿಮಾ ಆಗಲಿ ಅಂತಾನೆ. ಆದರೆ ಪ್ರೊಡ್ಯೂಸರ್ದೇ ಮಿಸ್ಟೇಕ್ ಇಲ್ಲದೆ, ಪ್ರೊಡ್ಯೂಸರ್ದೇ ಏನೂ ತಪ್ಪಿಲ್ಲದೆ ಅದು ಪ್ರೊಡ್ಯೂಸರ್ ಮೇಲೆ ಬರುತ್ತೆ ಅಂತಂದರೆ ಅದು ವೆರಿ ತುಂಬ ಹರ್ಟ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಆ ಒಂದು 21 ಡೇಸ್ ನನ್ನ ಫ್ಯಾಮಿಲಿ, ನಾನು ಪಟ್ಟಿರೋ ಒಂದು ಕಷ್ಟ ಇದೆಯಲ್ಲ, ಅದು ಯಾರಿಗೂ ಬರಬಾರ್ದು. ಅಷ್ಟು ಕಷ್ಟಪಟ್ಟಿದ್ದೀವಿ ಆ ಒಂದು 21 ಡೇಸ್. ವೆರಿ ಹಾರಿಬಲ್ ಆಗಿತ್ತು. ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ತುಂಬ ಬೇರೆ 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 ಸಿಚುವೇಶನ್ಗಳು, ಬೇರೆ ಬೇರೆ ಫೋನ್ ಕಾಲ್ಗಳು ಇತ್ತು. ಅದರಿಂದ ಕಂಬ್ಯಾಕ್ ಆಗಿದ್ದೀವಿ. ಅದರದ್ದು ಕೇಸ್ ಏನಿದೆ ಅದು ನಡೀತಾ ಇದೆ. ಅದಕ್ಕೇನು ಬೇಕು ಅದನ್ನು ಫೈಟ್ ಮಾಡ್ತೀವಿ ಇವಾಗ. ಅಲ್ಟಿಮೇಟ್ ಏನಂದರೆ 22 ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ಒಂದು ಇನ್ಸಿಡೆಂಟು 20 ವರ್ಷನ ಕಳಿಬಾರ್ದಲ್ವ, ಅದಕ್ಕೋಸ್ಕರ ಒಂದು ಒಳ್ಳೆ ಸಿನಿಮಾ ಆಗುತ್ತೇನೋ ನಂಬಿಕೆಯಲ್ಲಿದ್ದೀನಿ. ಡೆಫಿನೆಟಾಗಿ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಮತ್ತು ಮುಂಬರುವಂಥ ಸಿನಿಮಾ ಏನಿರುತ್ತೆ ಡೆಫಿನೆಟಾಗಿ ನಮ್ಮ ಬ್ಯಾನರಲ್ಲಿ ಬೆಟ್ ಮಾಡಿ ಹೇಳ್ತೇನೆ, ಒಳ್ಳೆ ಸಿನಿಮಾ ಬರುತ್ತೆ. ಜೆಂಟ್ಲ್ಮ್ಯಾನ್ ನೀವೆಲ್ಲರೂ ನೋಡಿದ್ದೀರಾ, ಜೆಂಟ್ಲ್ಮ್ಯಾನ್ ನೋಡಿ ನೀವೆಲ್ಲರೂ ಹೇಳಿದ್ದೀರಾ, ಮಾತಾಡಿದ್ದೀರಾ, ನನ್ನ ಹತ್ರ ತುಂಬ ವಿಷಯಗಳನ್ನು ಶೇರ್ ಮಾಡಿದ್ದೀರಾ, ಮೀಡಿಯಾಯಿಂದ ಹಿಡಿದು ಫ್ರೆಂಡ್ಸಿಂದ ಹಿಡಿದು ಎಲ್ಲರೂ. ಡೆಫಿನೆಟಾಗಿ ಹೇಳ್ತೀನಿ, ನಮ್ಮ ಬ್ಯಾನರಲ್ಲಿ ಒಳ್ಳೆ ಸಿನಿಮಾಗಳನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋದು ನಾನು ನಿಮಗೆ ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು. ಹಾಗೆ ಎಲ್ಲ ಮೀಡಿಯಾದವರಿಗೆ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ತುಂಬ ತಿಂಗಳಾಯಿತು ನೀವೆಲ್ಲರೂ ನೋಡಿ, 2 ವರ್ಷ ಆಯಿತು. ಬಂದ ಕೂಡಲೇ ಹೇಳ್ತಿದ್ರು ಅವರು. ಸೊ ಗೊತ್ತು ದ್ಯಾಟ್ ಎಲ್ಲ ಹುಡುಗಿರಿಗೂ ಗೊತ್ತು, ಇಂಡಸ್ಟ್ರಿನವ್ರಿಗೂ ಗೊತ್ತು, ನಮ್ಮ ರಚಿತಾ ಅವರು ಅಂತಂದ್ರೆ ವೆರಿ ಪ್ರೊಫೆಷನಲ್. ಇಂಡಸ್ಟ್ರಿಗೆ ಬಂದಾಗಿಂದ ಹಿಡಿದು ಇವತ್ತಿನವರೆಗೂ. ಆ್ಯಂಡ್ ಈ ಸೆಟ್ಟಲ್ಲಿ ಇದ್ರೆ ಏನೋ ಒಂಥರ ನಾರ್ಮಲ್ ಆಗಿ ಕ್ರೇಜಿಯಾಗಿ ಓಡಾಡ್ಕೊಂಡಿರ್ತೀರಾ ಅನ್ನೋದು ನಮಗೆ ಗೊತ್ತು, ಒಂಥರ ಟಪ್ಪೂರಿ ಹುಡುಗಿ ಥರ. ಆ್ಯಂಡ್ ಈ ಥರ ಪಾತ್ರ ಬಂದಾಗ್ಲೂ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತೀರಾ. ನಿಮ್ಮ ಒಂದು ಪಾತ್ರನ ನೀವು ಲವ್ ಯು ರಚುವಲ್ ನೋಡಿದಾಗ ಹೌ ಡಿಡ್ ಯು ಫೀಲ್? ಐ ಥಿಂಕ್ ಯೂಶ್ವಲಿ
ನೀವು ಹೇಳ್ದಂಗೆ ತುಂಬ ಲೈವ್ಲಿ ಆಗಿ ಇರೋದಕ್ಕೆ ನನಗೆ ತುಂಬಾನೇ ಇಷ್ಟ. ಆ್ಯಂಡ್ ಸೆಟ್ಟಲ್ಲಿ ಯಾರು ನಗ್ತಾರೋ ಬಿಡ್ತಾರೋ ಇಲ್ಲ, ತುಂಬ ಜನ ಸೀರಿಯಸ್ ಆಗಿರ್ತಾರೆ, ತುಂಬ ಕೆಲಸದ ಮೂಡಲ್ಲಿ ಇರ್ತಾರೆ ಎಲ್ಲರೂ. ಸೊ ಕೆಲಸ ನಡೆಯುತ್ತೆ, ನಾವೇನು ಅನ್ಕೋತೀವೋ ಅದಾಗತ್ತೆ. ತುಂಬ ಅನ್ಕೋಬಾರ್ದು, ಏನಾಗಬೇಕು ಅದೇ ಆಗುತ್ತೆ ಎಂಡ್ ಆಫ್ ದ ಡೇ ಅಲ್ವಾ. ಸೊ ತುಂಬ ಸ್ಟ್ರೆಸ್ ತಗೊಂಡು ಕೆಲಸ ಮಾಡೋದಕ್ಕಿಂತ ತುಂಬ ರಿಲ್ಯಾಕ್ಸ್ಡಾಗಿ ಕೆಲಸ ಮಾಡೋದು, ಐ ಬಿಲೀವ್ ದ್ಯಾಟ್. ಸೊ ಖುಷಿಯಾಗಿ ಕೆಲಸ ಮಾಡುವಂಥದ್ದು ನನಗೆ ತುಂಬಾ ಇಷ್ಟ. ಆ್ಯಂಡ್ ಐ ಥಿಂಕ್ ಅಪ್ಪು ಅವರು ಯಾವಾಗಲೂ ಹೇಳ್ತಿದ್ರು ಇರೋಷ್ಟು ದಿನ ಖುಷಿಯಾಗಿರೋಣ ಅಂತ. ಸೊ ಎಸ್, ಇರೋಷ್ಟು ದಿನ ಖುಷಿಯಾಗಿರೋಣ. ಇನ್ನೇನು ಲೈಫ್ ಇಸ್ ಸೋ ಅನ್ಸರ್ಟನ್, ಎಲ್ರಿಗೂ ಗೊತ್ತಿರೋ ಹಾಗೆ. ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ಜೊತೆಗೆ ಇರೋರ್ನು ಖುಷಿಯಾಗಿಡ್ಸೋಣ. ಕೆಲಸ ನಡೆಯುತ್ತೆ, ಎಲ್ಲ ನಡೆಯುತ್ತೆ, ಯಾವಾಗ ಏನಾಗಬೇಕು ಅವಾಗಲೇ ಆಗಬೇಕು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಫಿಲಮ್ ಆ್ಯಂಡ್ ಮೈ ಕ್ಯಾರೆಕ್ಟರ್, ಕೇಳಿದ ಕೂಡಲೇ ಎಸ್, ಗುರು ಸರ್ ಹೇಳ್ದಂಗೆ ನನಗೆ ಕತೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಶಶಾಂಕ್ ಸರ್ ಹಾಗೆ ಅಜಯ್ ರಾವ್ ಒಟ್ಟಿಗೆ ಕೆಲಸ ಮಾಡಬೇಕು, ಹಾಗೆ ಅವರ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಆ್ಯಂಡ್ ಅಜಯ್ ರಾವ್ ಅವರ ಸಿನಿಮಾ ನಾನು ತುಂಬ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ ಅವ್ರಿಗೆ ಹೇಳ್ತಿದ್ದೆ, ನನಗೆ ನಿಮ್ಮ ಸಿನಿಮಾಗಳು ತುಂಬಾ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಮನ್ಸಿಗೆ ತುಂಬಾ ಹೌದು. ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಪ್ರತಿ ಒಂದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಇಲ್ಲ ಸಿನಿಮಾಗಳಾಗಿರ್ಬೋದು. ಆ್ಯಂಡ್ ಬಹಳ ಐ ಥಿಂಕ್ ಬಹುತೇಕ ಸಿನಿಮಾಗಳು ಅವರು ಮತ್ತೆ ಶಶಾಂಕ್ ಸರ್ ಅವರಿಗಳ ಒಂದು ಕಾಂಬಿನೇಷನ್ ಬಂದಿರುವಂಥ ಸಿನಿಮಾಗಳು. ಸೊ ಈ ಸಿನಿಮಾ ಕತೆ ಕೇಳಿದಾಗ ನನಗೆ ಕತೆ ಕೇಳಬೇಕಾದ್ರೆ ನಾನು ಒಂದು ಹೀರೋಯಿನ್ ಆಗಿ ಯಾವತ್ತೂ ಕತೆ ಕೇಳೋದಿಲ್ಲ, ಆಡಿಯನ್ಸ್ ಆಗಿ ಕತೆ ಕೇಳೋದು, ಹೆಂಗೆ ವಿಜುವಲೈಸ್ ಮಾಡ್ಕೊಳ್ತೀನಿ ಫಸ್ಟು. ಅದು ನನಗೆ ಕನೆಕ್ಟ್ ಆದರೆ ಖಂಡಿತವಾಗ್ಲಿ ಎಸ್, ಆ ಪ್ರಾಜೆಕ್ಟ್ನ ನಾನು ತಗೊಳ್ತೀನಿ. ಸೊ ಈ ಸಿನಿಮಾ ಕೂಡ ಹಾಗೆ ತುಂಬಾ ಇಷ್ಟ ಆಯಿತು ಮನ್ಸಾರೆ. ಲೈಕ್ ತುಂಬ ಇಮೋಷನಲ್ ಆಗಿದೆ ಸಿನಿಮಾ. ಒಂದು ಇಬ್ರು ಕಪಲ್ ಮಧ್ಯೆ ನಡೆಯುವಂಥ ಒಂದು ಸಿನಿಮಾ. ಐ ಥಿಂಕ್ ಹಿಂಗೆ ಹೇಳ್ತಿದ್ರೆ ಪ್ರಾಬಬ್ಲಿ ಕತೆನೇ ಹೇಳ್ಬಿಡ್ತೀನಿ ಅನ್ಸುತ್ತೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲನೇ ಬಾರಿಗೆ ಅಜಯ್ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿರುವಂಥದ್ದು. ಸೊ ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಗುರು ದೇಶಪಾಂಡೆ ಅವರ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರುವಂಥದ್ದು. ಆ್ಯಂಡ್ ಶಂಕರ್ ಅವರ ನಿರ್ದೇಶನ, ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಜಯ್ ರಾವ್ ಅವರು, ಗುರು ದೇಶಪಾಂಡೆ ಸರ್, ಶಂಕರ್, 3 ಜನ ಸೇರಿ ಮಾಡಿರುವಂಥ ಸಿನಿಮಾ ಲವ್ ಯು ರಚು. ಐ ಥಿಂಕ್ ಈ ಸಿನಿಮಾದಲ್ಲಿ ನಾನು ನೋಡಿರೋ ಹಾಗೆ ಐ ಥಿಂಕ್ 3 ಜನ ನಿರ್ದೇಶಕರು, ಒಂದು ಗುರು ಸರ್, ಶಂಕರ್ ಆ್ಯಂಡ್ ಅಜಯ್ ರಾವ್ ಅವರು ಕೂಡ ಅವರು ಒಂದು ಅಷ್ಟು ಇನ್ಪುಟ್ಸ್ ಕೊಟ್ಟು ಮಾಡಿರುವಂಥ ಸಿನಿಮಾ. ಅಂದರೆ ಇವರು ಯಾರು ನಮ್ಮ ಡೈರೆಕ್ಟರ್ ಆಗಿ ಶಂಕರ್ ಆಗಿರ್ಬೋದು, ಗುರು ಸರ್ ಆಗಿರ್ಬೋದು, ತುಂಬ ಓಪನ್ ಆಗಿದ್ರು. ಲೈಕ್ ವಾಟ್ ಎವರ್ ಹಿ ಯೂಸ್ ಟು ಗಿವ್ ದ ಇನ್ಪುಟ್ಸ್ ಎಲ್ಲ ತುಂಬ ಓಪನ್ ಆಗಿ ದೇ ಯೂಸ್ ಟು ಟೇಕ್ ಇಟ್. ಓಕೆ, ಇದು ಚೆನ್ನಾಗಿರುತ್ತೆ, ಇದು ಮಾಡೋಣ ಅಂತ. ಸೊ ಆಸ್ ಐ ಟೋಲ್ಡ್ ಯು, ತುಂಬ ಟೀಮ್ ವರ್ಕಲ್ಲಿ ಮಾಡಿರುವಂಥ ಒಂದು ಸಿನಿಮಾ. ಆ್ಯಂಡ್ ನನ್ನ ಒಂದು ಕಾಂಟ್ರಿಬ್ಯೂಷನ್ ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ಕೆಲಸ ಮಾಡಿದ್ದೀನಿ ನಾನು. ಆ್ಯಂಡ್ ನನ್ನ ಇನ್ಪುಟ್ಸ್ ಸಿನಿಮಾ ನಿರ್ದೇಶನದಲ್ಲಿ ಅವೆಲ್ಲ ಏನೂ ಇಲ್ಲ. ಸೊ ಒಟ್ಟಿಗೆ ಏನೋ ಎಲ್ಲರೂ ಒಟ್ಟಿಗೆ ಟೇಬಲಲ್ಲಿ ಕುತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಎಸ್ ಐ ವಾಸ್ ಅ ಪಾರ್ಟ್ ಆಫ್ ಇಟ್, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಆ್ಯಂಡ್ ನಮ್ಮ ಕ್ರೇಜಿ ಮೈಂಡ್ಸ್ ಶ್ರೀ ಅವರ ಒಂದು ಸಿನಿಮಾಟೋಗ್ರಫಿ, ಅವ್ರ ಜೊತೆನೂ ಮೊದಲನೇ ಬಾರಿಗೆ ನಾನು ಕೆಲಸ ಮಾಡ್ತಿರುವಂಥದ್ದು. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್ ಆಲ್ಸೋ. ಆ್ಯಂಡ್ ಮಣಿಕಾಂತ್ ಕದ್ರಿ ಸರ್ ಅವರ ಒಂದು ಮ್ಯೂಸಿಕ್ ನನಗೆ ಬಹಳ ಇಷ್ಟ. ಅವ್ರು ಮಾಡಿರುವಂಥ ಪೃಥ್ವಿ ಆ್ಯಂಡ್ ಇದು ಸವಾರಿ 2, ಎಸ್, ಆ ಸಾಂಗ್ಸ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಸಿನಿಮಾದಲ್ಲೂ ಅವರ ಒಂದು ಕಂಪೋಸಿಷನ್ಸ್ ಇದೆ ಅಂತ ಕೇಳಿದ ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಸಂಚಿತ್ ಆ್ಯಂಡ್ ಸಿದ್ ಶ್ರೀರಾಮ್ ಅವರು ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಲಿರಿಸಿಸ್ಟ್ ಪುನೀತ್ ಹಾಗೆ ಮತ್ತು ನಾಗಾರ್ಜುನ ಅವರು ಕೂಡ, ಥ್ಯಾಂಕ್ ಯು ಸೊ ಮಚ್. ತುಂಬ 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 ಅದ್ಭುತವಾಗಿ ನಿಮ್ಮ ಒಂದು ಲಿರಿಕ್ಸ್ ಕೇಳ್ತಿದ್ರೆ ತುಂಬ ಖುಷಿ ಆಗುತ್ತೆ. ಧನ್ಯವಾದಗಳು ನಿಮಗೆ. ಆ್ಯಂಡ್ ಕೆಲಸ ಮಾಡಿದಂಥ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ 24 ಗಂಟೆ ಶೂಟಿಂಗ್ ಮಾಡಿದ್ದೀವಿ ನಾವು. 26 ಗಂಟೆಯಿಂದ ಲೈಕ್ ಬೆಳಿಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 o'clock ಆ ಥರ ಒಂದು 2-3 ಬಾರಿ ಆಗಿದೆ. ಸೊ ನನ್ನ ಲೈಕ್ ನಾನು ಮತ್ತು ಅಜಯ್ ಅವರ ಒಂದು ನಮಗೆ ಸಿನಿಮಾ ಆ ಮೂಡಲ್ಲಿ ಇರ್ತೀವಿ. ಮೇಕಪ್ ಹಾಕಿದ ಕೂಡಲೇ ಮೇಕಪ್ ತೆಗೆಯೋವರೆಗೂ ನಾವು ಆ ಮೂಡಲ್ಲಿ ಇರ್ತೀವಿ. ಬಟ್ ಪಾಪ ಟೆಕ್ನಿಷಿಯನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಕೋಪಪ್ ಮಾಡೋದಕ್ಕೆ ನಮ್ಮ ಜೊತೆ. ಬಟ್ ಸ್ಟಿಲ್
ನಾ ಹೇಳ್ದಂಗೆ ಎಲ್ಲರೂ ಎಬ್ಬರಿಸಿ ಎದಳೆ ಅಂತ ನಾನು ಮಲ್ಕೊಂಡಿರೋರ್ಗೆಲ್ಲಪ್ಪ ಇನ್ನೇನು ಮಾಡ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಪಾಪ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೆ ನಮ್ಮ ಒಟ್ಟಿಗೆ ಕಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಕೂಡ ಅಷ್ಟೇ ಭಯಂಕರ ಬಯಸ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಪಾಪ ಸಿನಿಮಾ ಬಂದ್ಮೇಲೆ ಗೆದ್ಮೇಲೆ ಅವೆಲ್ಲ ಬರ್ತೋಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಯಾರನ್ನಾದ್ರೂ ಬಿಟ್ಟಿದ್ದೀನ ಓವರ್ ಆಲ್ ಯಾರನ್ನಾದ್ರೂ ಬಿಟ್ಟಿದ್ದೀನ ಮೀಡಿಯಾದವ್ರನ್ನ ಪ್ರೆಸ್ನವ್ರನ್ನ ಬಿಟ್ಟು ಅವ್ರಿಗೆ ಬಂದ ಕೂಡಲೇ ಹೇಳ್ದಲ್ಲ ಥ್ಯಾಂಕ್ ಯು ಸೊ ಮಚ್. 2 ವರ್ಷ ಆಗಿದೆ ನಿಮ್ಮನ್ನೆಲ್ಲ ನೋಡಿ. ಆ್ಯಂಡ್ ಎಸ್ ಗುರುದೇಶ್ ಪಾಂಡೆ ಸರ್ ಅವರ ವೈಫ್ ಕೂಡ ಅಷ್ಟೇ ಅವಾಗ ಮಾನಿಟ್ರಿಂಗ್ ಮಾಡೋದಕ್ಕೆ ಬರ್ತಿದ್ರು, ಮಾಡ್ತೀಯಾರೋ ಇಲ್ವಾ ಅಂತ. ಅದು ಏನಕ್ಕೆ ಅಂತ ನಂಗೆ ಗೊತ್ತು. ಮೋಸ್ಟ್ಲಿ ಪ್ರಾಬ್ಲಿ ಗುರು ಸರ್ನ ಮಾನಿಟ್ರಿಂಗ್ ಮಾಡಕ್ಕೆ ಬರ್ತಿದ್ರೆ ಅದೇ ನಿಮ್ಮನ್ನೇ ಮಾನಿಟ್ರಿಂಗ್ ಮಾಡೋದಕ್ಕೆ ಬರ್ತಿದ್ರು. ಸೊ ಎಸ್, ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಟೀಮ್, ನನ್ನ ಸ್ಟಾಫ್ಗಳಿಗೆ ಏನೇ ಚೆನ್ನಾಗಿ ಕಾಣಿಸಿದ್ರು. ಎಸ್, ಅದೆಲ್ಲರಿಗೂ ಕ್ರೆಡಿಟ್ಸ್ ಇರುತ್ತೆ. ಥ್ಯಾಂಕ್ ಯು ಗೈಸ್. ನಾ ಇಷ್ಟಕ್ಕೆ ಬಿಟ್ಬಿಡ. ಅವತ್ತು ನಿಮ್ಮೆಲ್ಲರೂ ಮುಂದೆ ಒಂದು ಕೂತಿದ್ವಿ ಸಿನಿಮಾ ಪ್ರಾರಂಭದ ದಿನ. ಇವತ್ತು ನಮ್ಮ ಗುರು ಸರ್ ಹೇಳಿದಾಗೆ ಕೊನೆ ಹಂತಕ್ಕೆ ತಲುಪ್ತಾ ಇದೆ ಸಿನಿಮಾ. ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬ ಇಷ್ಟಪಟ್ಟಿರ್ತಕ್ಕಂಥ ಒಂದು ಸಬ್ಜೆಕ್ಟ್. 26 ಸಿನಿಮಾ ರಿಲೀಸ್ ಆಯಿತು. ಐ ಥಿಂಕ್ ಇದು ರಿಲೀಸ್ ಆಗೋದು 27ನೇ ಸಿನಿಮಾ ಆಗುತ್ತೆ. ಕಥೆ ಟೈಮಿಂದನೂ ಶಶಾಂಕ್ ಸರ್ ಜೊತೆಗೆ ಜರ್ನಿ ಟ್ರಾವೆಲ್ ಮಾಡಿದ್ದೆ. ಆ್ಯಂಡ್ ನನ್ನ ಪ್ರೊಡಕ್ಷನಲ್ಲಿ ಮಾಡಬೇಕಂತ ಇದ್ದಿದ್ದು ಸಿನಿಮಾ, ಬಟ್ ನನ್ನ ಪ್ರೊಡಕ್ಷನಲ್ಲಿ ಆಗಲಿಲ್ಲ. ಆದರೆ ಪ್ರೊಡ್ಯೂಸರ್ ಥರನೇ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಜಿ ಸಿನಿಮಾಸಲ್ಲಿ. ವೆರಿ ಹ್ಯಾಪಿ, ಬಿಕಾಸ್ ಅಷ್ಟೇ ಪ್ಯಾಷನೇಟ್ ಆಗಿ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ವೇಸ್ ಸಿನಿಮಾ ಬಗ್ಗೆ ಕನಸು ಕಟ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿ ನಾವು. ಅವ್ರು ಆವಾಗಲೇ ಹೇಳಿದಾಗೆ ಸಾಕಷ್ಟು ಜರ್ನಿ ಮಾಡಿದ್ದೀವಿ ಜೊತೆಗೆ. ನಮ್ಮ ಅನಿಸಿಕೆ ಅವರ ಅನಿಸಿಕೆ ಶೇರ್ ಮಾಡಿಕೊಂಡು ಒಳ್ಳೆ ಸಿನಿಮಾ ಆಗಬೇಕನ್ನೋ ಒಂದು ಲೈಫ್ ಮೈಂಡೆಡ್ನೆಸ್ಸಿಂದ ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಹಂತದಲ್ಲಿ ಕೂಡ ಎಲ್ಲನೂ ಗ್ರೋ ಆಗ್ತಾನೆ ಹೋಯಿತು. ರಚಿತಾ ಅವರು ಬಂದರು, ಸಿನಿಮಾ ಇದೆ ಆ್ಯಡೆಡ್ ಒನ್ ಬಿಗ್ ಸ್ಟ್ರೆಂತ್. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಆ್ಯಸ್ ವೆಲ್ ಆಸ್ ದಿ ಎಡಿಟರ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕನಸಿಟ್ಕೊಂಡು ಸಿನಿಮಾ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಅಷ್ಟು ಜನ ಒಂದು ಫಾರ್ಮೇಷನ್ ಸೇರೋದು ಬಹಳ ಅಪರೂಪ. ಸಾಕಷ್ಟು ಬಾರಿ ಅವರದ್ದೇ ಆದಂಥ ಒಂದು ಸ್ವಾರ್ಥ ಇರುತ್ತೆ, ಅವರದ್ದೇ ಆದಂಥ ಒಂದು ಇಂಟ್ರೆಸ್ಟ್ ಆಫ್ ಒಂದು ವೇ ಆಫ್ ಇಂಟ್ರೆಸ್ಟ್ ಇರುತ್ತೆ ವರ್ಕಿಂಗ್ ಸ್ಟೈಲಲ್ಲಿ. ಬಟ್ ಎಲ್ಲರದ್ದು ಮನಸ್ಥಿತಿ ಅಂದರೆ ನಾವು ಇವಾಗ ಎಕ್ಸಾಂಪಲ್ ಹೇಗಂದರೆ ನಾವು ಮನೆಯಲ್ಲಿ ಪೂಜೆ ಮಾಡೋದಕ್ಕೂ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಬರ್ತಾರಲ್ಲ, ಅಲ್ಲಿ ಎದಕ್ಕೆ ವ್ಯತ್ಯಾಸ ಇರುತ್ತೆ ಅಂದರೆ ಇಲ್ಲಿ ಒಬ್ಬರು ಇಬ್ಬರು ಪೂಜೆ ಮಾಡ್ತಿರ್ತಾರೆ, ಅಲ್ಲಿ ಒಂದೇ ಮನಸ್ಸಿಂದ ಭಕ್ತಿಯಿಂದ ಅಷ್ಟೊಂದು ಜನ ಸೇರ್ತಾರೆ. ದಟ್ ಆ್ಯಡ್ಸ್ ಆನ್ ಪಾರ್. ಸೊ ಅದೇ ಥರ ಎಲ್ಲರೂ ಆ ಲೈಕ್ ಮೈಂಡೆಡ್ನೆಸ್ಸಿಂದ ಲವ್ ಯು ರಚು ಗೆಲ್ಲಬೇಕು. ಇಟ್ ವಿಲ್ ಕ್ರಿಯೇಟ್ ಎ ಲ್ಯಾಂಡ್ ಮಾರ್ಕ್ ನಾಟ್ ಓನ್ಲಿ ಟು ಅಸ್ ಆಸ್ ವೆಲ್ ಆಸ್ ದಿ ಹೋಲ್ ಇಂಡಸ್ಟ್ರಿ. ಈಗ ಆಫ್ಟರ್ ಲಾಕ್ಡೌನ್ ನಾವು ನೋಡಿದ್ವಿ ಕಪಲ್ ಆಫ್ ಸಿನಿಮಾಸ್ ವಿಚ್ ಮೇಡ್ ವೆರಿ ಗುಡ್ ಮಾರ್ಕ್. ಅದೇ ಥರ ನಮ್ಮ ಸಿನಿಮಾ ಕೂಡ ಇದರದೇ ಆದಂಥ ಒಂದು ಜಾನರಲ್ಲಿ ಒಂದು ಫ್ರೆಶ್ ಸೀಸನ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಆ್ಯಂಡ್ ಅಫ್ಕೋರ್ಸ್ ವರ್ಕಿಂಗ್ ಟೈಮಲ್ಲಿ ಸಾಕಷ್ಟು ಘರ್ಷಣೆಗಳು ಆಗಿದೆ. ಆ್ಯಂಡ್ ಐ ಬಿಲೀವ್ ಒಂದು ಡೈಮಂಡ್ ಫಾರ್ಮ್ ಆಗಬೇಕಂದ್ರೆ ತುಂಬಾ ಒಂದು ಬಿಸಿಯನ್ನು ಅಂತ ತೆಗೆಯೋಕ್ಕಾಗದೇ ಇರತಕ್ಕಂಥ ಒಂದು ಟೆಂಪ್ರೇಚರ್ನಲ್ಲಿ ಅದು ಬರ್ನ್ ಆಗುತ್ತೆ. ಅದಾದಮೇಲೆ ಒಂದು ವಜ್ರ ಹುಟ್ಟುತ್ತೆ. ವೇಟ್ ಆ್ಯಂಡ್ ವಾಚ್. ನೀವೇ ಡೈರೆಕ್ಷನ್ ಮಾಡ್ತೀರಾ ಸರ್? ನೀವೇ ಡೈರೆಕ್ಷನ್ ಮಾಡ್ತೀರಾ ನೀವೇ ಡೈರೆಕ್ಷನ್ ಮಾಡ್ತೀರಾ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದೀನಿ ಸರ್. ನಾನೇನೋ ಅಸಿಸ್ಟೆಂಟು ಅಸೋಸಿಯೇಟ್ ಥರ ಒಂದು ಅವಕಾಶ ಸಿಕ್ಕಿದೆ. ಡೈರೆಕ್ಟರ್ ಜೊತೆಗೆ ಟ್ರಾವೆಲ್ ಮಾಡಿದ್ದೀವಿ ನಿಜ, ಬಟ್ ಹೆಸರು ಆಲ್ರೆಡಿ ಶಂಕರ್ ಅಂತ ಇದೆ, ನೀವು ನೋಡಿದ್ದಾರೆ, ಮಾತಾಡಿದ್ದಾರೆ. ಅದ್ರ ಮೇಲೆ ಎಲ್ಲರೂ ಹೇಳಿದಾಗ ವಿ ಹ್ಯಾವ್ ಟ್ರಾವೆಲ್ಡ್ ಟುಗೆದರ್. ಸೊ ಹಂಗೆ ಹೇಳ್ಬೋದ್ರೆ ರಚಿತಾ ಅವರು ಡೈರೆಕ್ಟರ್ ಅಂತ ಹೇಳ್ಬೋದು, ಗುರು ಅವರು ಡೈರೆಕ್ಟರ್ ಅಂತ ಹೇಳ್ಬೋದು. ಸುದ್ದಿ ಹಬ್ಬಿತ್ತು ನೀವೇ ಮಾಡ್ತಿದ್ದೀರಾ ಸರ್? ನಿಮ್ಮ ಮಾಯಾರಿಕಿಂದ ನಿಜ ಆಗಿ ಆದಷ್ಟು ಬೇಗ ಅಫಿಷಿಯಲಿಂದ ಅನೌನ್ಸ್ ಮಾಡೋಣ ಇನ್ನೊಂದು ಸಿನಿಮಾ. ಎಸ್, ಅಂದರೆ ಕಥೆ ಹಂತದಿಂದ ನಾವು ಟ್ರಾವೆಲ್ ಆಗಿರೋದ್ರಿಂದ ಮೋಸ್ಟ್ಲಿ ಆ ಥರ ಕೇಳಿ ಬಂದಿದೆಯೋ ನನಗೆ ಗೊತ್ತಿಲ್ಲ.
ಬಟ್ ಅದೇ ಸಿನಿಮಾ ನನಗೆ ತುಂಬಾ ಹತ್ತಿರವಾದಂಥ ಸಿನಿಮಾ. ಆ್ಯಂಡ್ ನಾನು ಆ್ಯಸ್ ಐ ವುಡ್ ಲೈಕ್ ಟು ಕಂಟಿನ್ಯೂ, ನಾನು ಏನು ಹೇಳ್ತಾ ಇದ್ದೆ, ಆದಷ್ಟು ಬೇಗ ಒಂದು ವಜ್ರ ಹೊರಗೆ ಬರುತ್ತೆ. ನನ್ನ ಒಂದು ಅನಿಸಿಕೆ, ಒಂದು ಕನಸಿದೆ, ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಒಂದು ಆ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ. ಏಮ್ ಎಟ್ ದಿ ಸನ್ ಯು ವಿಲ್ ರೀಚ್ ಅಟ್ಲೀಸ್ಟ್ ಎಟ್ ದಿ ಮೂನ್ ಅಂತ ಇದೆಯಲ್ಲ. ಸೊ ನನಗೊಂದು ಇನ್ನೊಂದು ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಒಂದು ಫೀಲ್. ಅಟ್ಲೀಸ್ಟ್ ನನ್ನ ಕರಿಯರ್ನಲ್ಲಿ ಆದರೂ ನಾನು ಇಷ್ಟು ಸಿನಿಮಾ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಒಂದು ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಆಗಲಿ, ಮೆಚ್ಚುಗೆ ಆಗಲಿ, ಚಪ್ಪಾಳೆ ಆಗಲಿ, ಸಪೋರ್ಟ್ ಆಗಲಿ ಸಿಗುತ್ತೆ ಅಂತ ಒಂದು ಬಲವಾದ ನಂಬಿಕೆ ಇದೆ ಈ ಸಿನಿಮಾ ಮುಖಾಂತರ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆ್ಯಸ್ ಇಟ್ ಈಸ್ ವಿತೌಟ್ ಮೀಡಿಯಾ ಇಟ್ಸ್ ಹೈಲಿ ಇಂಪಾಸಿಬಲ್. ಅದು ಇರಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ.